ಹಾಯ್ ನಮಸ್ಕಾರ ಎಲ್ರಿಗೂ. ಇದು ಇವತ್ತಿನ ವಿಡಿಯೋ ಆಗಿದೆ. ಇವತ್ತು ನಾನು 1 ಲೋಟ ನೀರು ಮತ್ತು ಜೀರಿಗೆ ಕುಡಿಯೋದ್ರಿಂದ ನನ್ನ ದಿನನ ಸ್ಟಾರ್ಟ್ ಮಾಡಿಕೊಂಡೆ. ಮತ್ತು ಹೆಸರು ಕಾಳು ಮತ್ತು ಕಡಲೆಕಾಳನ್ನ ನೆನೆ ಹಾಕಿ ಮೊಳಕೆ ಹೊಡೆಸ್ಕೊಂಡಿದ್ದೆ. ಮನೆಯಲ್ಲಿ ಸ್ವಲ್ಪ ಹಣ್ಣುಗಳಿದ್ವು, ದ್ರಾಕ್ಷಿ ಹಣ್ಣು ಮತ್ತು ದಾಳಂಬರಿ ಹಣ್ಣಿತ್ತು. ಅದನ್ನು ಕೂಡ ಅದರಲ್ಲಿ ಹಾಕ್ಕೊಂಡು ತಿಂತಿದ್ದೀನಿ. ನಾನು ಇದಕ್ಕೆ ಯಾವುದೇ ರೀತಿಯಾದ ಉಪ್ಪು ಮತ್ತು ಸಕ್ಕರೆಯನ್ನು ಹಾಕ್ಕೊಳಂಗಿಲ್ಲ, ಹಾಗೆ ತಿಂತೀವಿ. ಯಾಕಂದರೆ ಹಣ್ಣು ಹಾಕ್ಕೊಂಡಿರ್ತೇವಲ್ಲ, ಅದು ಸ್ವೀಟ್ ಫ್ಲೇವರ್ ಬರ್ತೈತಿ. ಅದರಿಂದ ಆ ಥರನೇ ಹಾಗೆ ತಿಂತೀವಿ. ಹಸಿ ಇರೋದೇ ಹಾಗೆ ತಿಂತೀವಿ, ಬೇಯಿಸಂಗಿಲ್ಲ, ಹಾಗೆ ಹಸಿದ್ದೇ ತಿಂತೀವಿ. ಮತ್ತು ಚಿತ್ರಾನ್ನ ಮಾಡೋಣ ಅಂತಂದು ಟೊಮೊಟೊ ಹಣ್ಣು, ಹಸಿಮೆಣ್ಸಿನ್ಕಾಯಿ, ಉಳ್ಳಾಗಡ್ಡಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಟೊಮೊಟೊ ಹಣ್ಣು ಚಿತ್ರಾನ್ನ ಮಾಡಕತ್ತೀನಿ ನಾನು ಇವತ್ತು. ಅದಕ್ಕೆ ಟೊಮೊಟೊ ಹಣ್ಣು 3 ಟೊಮೊಟೊ ಹಣ್ಣು ತೊಗೊಂಡಾನಿ. ಮತ್ತು ಒಂದು ಬಳ್ಳಿಗೆ ಎಣ್ಣೆ ಹಾಕ್ಕೊಂಡು ಜೀರಿಗೆ, ಸಾಸಿವೆ ಎಲ್ಲ ಸಿಡಿಸ್ಕೊಂಡು ನಂತರ ಅದರಲ್ಲಿ ಉದ್ದಿನಬೇಳೆ ಹಾಕ್ಕೊಳಕತ್ತೀನಿ. ಉದ್ದಿನಬೇಳೆ ನಂತರ ಅದನ್ನು ಸ್ವಲ್ಪ ಬೇಯಿಸ್ಕೊಂಡು ಅದರಾಗ ಶೇಂಗಾ ಹಾಕ್ಕೊಂಡು, ಶೇಂಗಾ ಕೂಡ ಬೇಯಿಸ್ಕೊಂಡು ಅದರಲ್ಲೇ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಬೇಯಿಸ್ಕೊಳಕತ್ತೀನಿ. ನಂತರ ಉಳ್ಳಾಗಡ್ಡಿ, ಟೊಮೊಟೊ ಎಲ್ಲ ಹಾಕ್ಕೊಂಡು ಅದರಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದು ಮೆತ್ತಗಾಗೋವರೆಗೂ ಸರಿಯಾಗಿ ಹುರ್ಕೊತೀನಿ. ನಂತರ ಸ್ವಲ್ಪ ಅರಶಿನ ಪುಡಿನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತು ಅದನ್ನು ಬೇಯಿಸ್ಕೊತೀನಿ. ಒಗ್ಗರಣೆನ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ನಾನು ಮೊದಲೇ ಬಾಯ್ಲ್ಡ್ ರೈಸ್ನ ಮಾಡಿಟ್ಕೊಂಡಿದ್ದೆ, ಅಂದರೆ ವೈಟ್ ರೈಸ್ ಮಾಡಿಟ್ಕೊಂಡಿದ್ದೆ. ವೈಟ್ ರೈಸ್ನ ಅದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಚಿತ್ರಾನ್ನ ರೆಡಿ ಆಯಿತು. ಮತ್ತು ಮಧ್ಯಾಹ್ನಕ್ಕೆ ನಾನು ಮೂಳಿಗೆ ಸಾಂಬಾರು ಮಾಡ್ಕೊಂಡಿದ್ದೆ. ಮೂಳಿಗೆ ಸಾಂಬಾರಿಗೆ ಹಸಿಮೆಣ್ಸಿನ್ಕಾಯಿ, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಕೊಬ್ಬರಿ, ಟೊಮೊಟೊ ಹಣ್ಣು, ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು 4 ಪುಟಾಣಿ, ಅರಿಶಿನ ಪುಡಿ, ಸ್ವಲ್ಪ ಹುಣಸೆ ಹಣ್ಣು ಹಾಕಿ ಎಲ್ಲನೂ ಪೇಸ್ಟ್ ಮಾಡ್ಕೊತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮಿಕ್ಸಿಗೆ ಹಾಕ್ಕೊತೀನಿ. ಮಿಕ್ಸಿಗೆ ಹಾಕ್ಕೊಂಡು ನಾನು ಒಂದು ಕಡೆ ಮುಳಗಾಯಿನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದೆ. ಅದರಾಗೆ ಮಿಕ್ಸಿ ಮಾಡ್ಕೊಂಡಿರೋ ಮಸಾಲೆ ಎಲ್ಲ ಹಾಕಿ ಅದನ್ನು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು, ಬಿಸಿ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕಿ ನಂತರ ನಮಗೆ ಎಷ್ಟು ಕಂಟೆಸ್ಟೆಂಟ್ ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಅದರಲ್ಲಿ ನಮಗೆ ಬೇಕಾದಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತೀನಿ. ಉಪ್ಪು ಹಾಕ್ಕೊಂಡು ನಂತರ ಅದನ್ನು ಚೆನ್ನಾಗಿ ಕುದಿಸ್ಕೊತೀನಿ ನಾನು. ಅದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕಿದ್ದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಅದನ್ನು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೊತೀನಿ. ಹೀಗೆ ಮಧ್ಯಾಹ್ನ ಮತ್ತು ವೈಟ್ ರೈಸು ಮತ್ತು ಮುಳಗೆ ಸಾಂಬಾರನ್ನ ಮತ್ತು ಹಪ್ಪಳ ಕರ್ಕೊಂಡು ಊಟ ಮಾಡಿದ್ವಿ. ಮತ್ತು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ರು ನಮ್ಮ ಯಜಮಾನ್ರು. ಮತ್ತು ದೇವಸ್ಥಾನಕ್ಕೆ ಹೋದ್ವಿ. ಬೆಳಗ್ಗೆ ಹೋಗೋಕ್ಕಾಗಿರಲಿಲ್ಲ, ಅವರಿಗೆ ಡ್ಯೂಟಿಗೆ ಹೋಗೋ ಟೈಮ್ ಆಗಿತ್ತು. ಅದಕ್ಕೆ ಸಾಯಂಕಾಲ ಹೋಗಿ ಬರೋಣ ಅಂತ ಸಾಯಂಕಾಲ ಹೋಗಿ ಪ್ರದಕ್ಷಿಣೆ ಹಾಕಿ ನಾನು 7 ಬತ್ತಿ ಹಚ್ಚಬೇಕಾಗಿತ್ತು. 7 ಬತ್ತಿನ ಹಚ್ಚಿ ಮತ್ತು ಅಲ್ಲಿಂದ ಮನೆಗೆ ಬಂದಾಗ ನಮ್ಮ ಅತ್ತೆಯವರು ಮುದ್ದೆ ಮತ್ತು ಬಜ್ಜಿ ಮಾಡಿದ್ರು. ಮುಳಗೆ ಸಾಂಬಾರು ಜೋಡಿ ಊಟ ಮಾಡಿದ್ವಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.